ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನು ಅಂತ ಅಂದರೆ, ನಾನು ಲಾಸ್ಟ್ ವೀಡಿಯೋಗಳಲ್ಲಿ ನ್ಯೂ ಇಯರ್ದು ಇನ್ಸೆಂಟಿವ್ಗಳದ್ದು ವೀಡಿಯೋ ಹಾಕಿದ್ದೆ. ಆ ವೀಡಿಯೋಗಳೆಲ್ಲ ಜಾಸ್ತಿ ಕಮೆಂಟ್ ಏನಪ್ಪ ಬಂದಿದೆ ಅಂತ ಅಂದರೆ, ಬರೋ ಈಗ ಸ್ವಿಗ್ಗಿ ಝೊಮ್ಯಾಟೊ ಇವರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆ ಸ್ಟ್ರೈಕ್ ಬಗ್ಗೆ ನೀವು ಮಾತಾಡಿ, ನಾನು ಸ್ಟ್ರೈಕಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ನೀವು ಕಾಮೆಂಟ್ ಮಾಡಿದ್ರೆ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ನಾನು ಏನಕ್ಕೆ ಅದ್ರ ಬಗ್ಗೆ ಮಾತಾಡಲಿಲ್ಲ, ಏನಕ್ಕೆ ಅದು ವೀಡಿಯೋ ಮಾಡಿ ಹಾಕಲಿಲ್ಲ ಅಂತ ಅಂದರೆ, ನನಗೆ ಗೊತ್ತಿತ್ತು 100% ಇದು ವರ್ಕ್ ಆಗಲ್ಲ ಅಂತ. ಅಂದರೆ ತುಂಬ ಸಲ ಇದೆಲ್ಲ ನಡೆದಿರೋದ್ರಿಂದ ಯಾವುದೂ ಕೂಡ ಇಲ್ಲಿ ವರ್ಕೌಟ್ ಆಗೋಲ್ಲ. ಮೊದಲನೇದಾಗಿ ನೋಡಿ, ಈಗ ಏನಾಗಿದೆ ಅಂತ ಅಂದರೆ, ಇವಾಗ ಏನು ಸ್ಟ್ರೈಕ್ ಅಂದರು ಅಂದರೆ, ಈಗ ಸ್ಟ್ರೈಕ್ ಅಂತ ಅಂದಮೇಲೆ ಆರ್ಡರ್ ಡೆಲಿವರಿ ಆಗೋದು ಕಮ್ಮಿ ಆಗಬೇಕಾಯ್ತಾನೆ. ಬಟ್ ಆರ್ಡರ್ ಡೆಲಿವರಿ ಆಗಿರೋದು ಜಾಸ್ತಿ ಆಗಿದೆ, ಅಂದರೆ ಎಲ್ಲದಕ್ಕಿಂತ ಜಾಸ್ತಿ ಆಗಿದೆ. ಇನ್ನೊಂದೇನು ಅಂತ ಅಂದರೆ, ಸ್ಟ್ರೈಕ್ ಏನಾದ್ರು ಮಾಡ್ತೀವಿ ಅಂತ ಅಂದರೆ ಐಡಿಗಳನ್ನ ಬ್ಲಾಕ್ ಮಾಡ್ತೀವಿ ಅಂತಲೂ ಕೂಡ ಈಗ ಸ್ವಿಗ್ಗಿ ಝೊಮ್ಯಾಟೋದಲ್ಲೆಲ್ಲ ಎದುರಿಸಿದ್ರು. ಅದರಿಂದ ಮಾಡಿರೋರು ಮಾಡಿದ್ದಾರೆ. ಬಟ್ ಏನು ಮಾಡಲಿಲ್ಲ ಅಂತ ಅಂದರೆ, ಡ್ಯೂಟಿ ಮಾಡಲಿಲ್ಲ ಅಂತ ಅಂದರೆ ಏನು ಬ್ಲಾಕ್ ಮಾಡ್ತಾ ಇರಲಿಲ್ಲ. ಬಟ್ ಸ್ಟ್ರೈಕ್ ಪ್ರೊಟೆಸ್ಟ್ ಏನಾದ್ರು ಹೋಗಿದ್ದಿದ್ರೆ ಬ್ಲಾಕ್ ಮಾಡೋಂಥ ಚಾನ್ಸಸ್ಗಳಿಗೂ ಕೂಡ ಇತ್ತು ಅಲ್ಲಿ. ಬಟ್ ಅದರಿಂದಾಗಿ ಏನಾಗಿದೆ ಅಂತ ಅಂದರೆ, ಇದು ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ಅಂದರೆ ಎಷ್ಟೊಂದು ಜನ ಸುಮ್ಮನೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅಲ್ಲಿ. ಬಟ್ ಅವ್ರು ಕೊಟ್ಟಿರೋಂಥ ಆಫರ್ಗಳು ಚೆನ್ನಾಗಿರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೋಗಿ ಡ್ಯೂಟಿ ಮಾಡಿದ್ದಾರೆ. ಅಂದರೆ ಯಾರೋ ಒಬ್ಬರು ಇಬ್ಬರು ಅಂದರೆ ಎಲ್ಲೋ ನಡೀತಾ ಇರೋದನ್ನ ನೀವು ತೊಗೊಂಬಂದು ನಾನು ಒಬ್ಬರು ಮಾಡ್ತೀನಿ ಇಬ್ಬರು ಮಾಡ್ತೀನಿ ಅಂದರೆ ಇದು ನಡೆಯಲ್ಲ. ಮಾಡಿದ್ರೆ ಎಲ್ಲರೂ ಕೂಡ ಮಾಡ್ಬೋದು. ಇನ್ನೊಂದು ಹೇಳ್ತಾವಾ, ನೀವು ಬೈಕ್ ಅಂದ್ರೂ ಪರವಾಗಿಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ಕೊಳ್ಳಿ, ಡೆಲಿವರಿ ಜಾಬಲ್ಲಿ ಒಗ್ಗಟ್ಟಿಲ್ಲ. ನೀವು ಎಲ್ಲೋದ್ರೂ ಕೂಡ, ಬೇರೆ ಯಾವುದೇ ಫೀಲ್ಡಲ್ಲಿ ಹೋದ್ರೂ ಕೂಡ ಅವ್ರದ್ದೇ ಆದಂಥ ಒಂದು ಒಗ್ಗಟ್ಟಿರುತ್ತೆ. ಬಟ್ ಡೆಲಿವರಿ ಜಾಬಲ್ಲಿ ಆ ಥರ ಒಗ್ಗಟ್ಟನ್ನು ನೀವು ಕೇಳಲೇಬೇಡಿ. ಅಂದರೆ ಈಗ ಡೆಲಿವರಿ ಜಾಬ್ ಅಂತ ಅಂದರೆ ಒಂದೇ ಅಲ್ಲ. ಈಗ ಸ್ವಿಗ್ಗಿ ಅಂದರೆ ಸ್ವಿಗ್ಗಿನೇ ಅಲ್ಲ, ಝೊಮ್ಯಾಟೊ ಅಂದರೆ ಝೊಮ್ಯಾಟೋನೇ ಅಲ್ಲ, ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. ಸ್ವಿಗ್ಗಿ, ಝೊಮ್ಯಾಟೊ, ಪೋರ್ಟರು, ಆಮೇಲೆ ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಝೆಪ್ಟೋ, ಎಷ್ಟೊಂದು ಥರ ಇದಾವಲ್ಲ, ಎಲ್ಲದೂ ಕೂಡ ಒಂದಾದರೆ ಮಾತ್ರ ಇಲ್ಲಿ ವರ್ಕ್ ಆಗೋದು. ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಅವ್ರವ್ರಿಗೇನೇ ಆಗಲ್ಲ. ಇನ್ನೊಂದು ಏನು ಗೊತ್ತಾ, ಮೇಯ್ನ್ ಮೊದಲನೇದಾಗಿ ಏನಂತ ಅಂದರೆ, ಈಗ ರೆಸ್ಟೋರೆಂಟಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಒಬ್ಬ ಡೆಲಿವರಿ ಪ್ರಾಬ್ಲಮ್ಗೆ ಏನಾರು ಆದರೆ, ಡೆಲಿವರಿ ಬಗ್ಗೆ ರೆಸ್ಟೋರೆಂಟಲ್ಲಿ ಏನಾರು ಪ್ರಾಬ್ಲಮ್ ಆಗುತ್ತೆ, ಆರ್ಡರ್ ಏನೋ ಲೇಟ್ ಆಗುತ್ತೆ ಅಂತ ಅಂದರೆ, ಇಲ್ಲಿ ಯಾರು ಕೂಡ ಅಲ್ಲೇ ಪ್ರಶ್ನೆ ಮಾಡಲ್ಲ. ಈಗ ಒಂದು 10 ಜನ ಇರ್ತಾರೆ ಅಂತ ಅಂದರೆ, ಒಬ್ಬರು ರೆಸ್ಟೋರೆಂಟ್ ಹತ್ರ ಏನಾದ್ರು ಕೇಳ್ತಾ ಇದ್ದರೆ ಯಾರು ಕೂಡ ಅಲ್ಲಿ ಒಬ್ಬರನ್ನು ಸಪೋರ್ಟಿಗೆ ಬರೋಲ್ಲ. ಅಂಥದ್ರಲ್ಲಿ ನೀವೇನಾದ್ರು ಸ್ಟ್ರೈಕ್ ಇದೆಲ್ಲ ಮಾಡ್ತೀನಿ ಅಂತ ಅಂದರೆ ಸಪೋರ್ಟಿಗೆ ಬರ್ತಾರಾ? ಇದೆಲ್ಲ ಆಗಲಿಲ್ಲ ಕೆಲಸ ಅಂತ ಹೇಳ್ಬಿಟ್ಟು ನನಗೆ ಮುಂಚೆನೇ ಗೊತ್ತಿತ್ತು. ಈಗ ಮೊದಲನೇದಾಗಿ ಈಗ ದೀಪೇಂದ್ರ ಗೋಯಲ್ ಅವರು ಒಂದು ಕಮೆಂಟ್ ಕೂಡ ಮಾಡಿದರೆ, ಅಂದರೆ ಟ್ವೀಟ್ ಮಾಡಿದರೆ. ಆ ಟ್ವೀಟ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ಅಂದರೆ ಏನು, ಈಗ ಸ್ಟ್ರೈಕ್ ಅಂತ ಏನು ಹೇಳೋರು ಅದು ಏನೂ ಕೂಡ ನಮಗೆ ಎಫೆಕ್ಟ್ ಆಗಿಲ್ಲ ಅನ್ನೋದು ಕೂಡ ಇಲ್ಲಿ ದೀಪೇಂದ್ರ ಗೋಯಲ್ ಅವರು ಹೇಳಿದ್ದಾರೆ. ಇನ್ನೊಂದು ಏನಪ್ಪ ಅಂತ ಅಂದರೆ, ಎಷ್ಟು ಆರ್ಡರ್ ಡೆಲಿವರ್ ಮಾಡಿದ್ದಾರೆ ಗೊತ್ತಾ? 31 ಟೋಟಲಾಗಿ 75 ಲಕ್ಷ ಆರ್ಡರ್ನ ರೀಚ್ ಮಾಡಿದ್ದಾರೆ ಅಂತ. ಅಂದರೆ ಇದು ಆಲ್ ಟೈಮ್ ಐ, ಎಲ್ಲ ದಿವಸಕ್ಕಿಂತ ಆಲ್ ಟೈಮ್ ಐನ ಇಲ್ಲಿ ಇವಾಗ ಅಚೀವ್ಮೆಂಟ್ ಮಾಡಿದೆ ಝೊಮ್ಯಾಟೊ ಮತ್ತು ಬ್ಲಿಂಕಿಟ್ ಎರಡೂ ಸೇರಿ ಮಾಡಿರೋದು. ಬಟ್ ಝೊಮ್ಯಾಟೊ ಬ್ಲಿಂಕಿಟಿಂದನೇ 75 ಲಕ್ಷ ಜೊತೆಯಲ್ಲಿ 4.5 ಲ್ಯಾಕ್ಸ್ ಡೆಲಿವರಿ ಪಾರ್ಟ್ನರು ಡ್ಯೂಟಿ ಮಾಡಿದ್ದಾರೆ. ನೋಡಿ ಎಷ್ಟು ಜನ ಡ್ಯೂಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾವತ್ತು ನೋಡಿ. ಜೊತೆಯಲ್ಲಿ ಇನ್ನೊಂದೇನು ಅಂತ ಅಂದರೆ, ಎಲ್ಲ ಹೊತ್ತಕ್ಕಿಂತಲೂ ಜಾಸ್ತಿ ಒಂದು ಆರ್ಡರ್ನ ಈಗ ಡೆಲಿವರ್ ಮಾಡಿದೆ. 75 ಲಕ್ಷ ಅಂದರೆ ಸ್ವಿಗ್ಗಿ ಇಲ್ಲ, ಇಲ್ಲಿ ಝೊಮ್ಯಾಟೊ ಮತ್ತು ಬ್ಲಿಂಕಿಟಿಂದನೇ ಇಷ್ಟ ಆಗಿದೆ 75 ಲಕ್ಷ ಅಂತ. ಅಂದರೆ ಜೊತೆಲಿ ಕಸ್ಟಮರ್ ನೋಡಿ, 63 ಲಕ್ಷ ಕಸ್ಟಮರ್ಸ್ಗೆ ಆರ್ಡರ್ ಡೆಲಿವರಿ ಆಗಿದೆ. 63 ಲಕ್ಷ ಜನಕ್ಕೆ 75 ಲಕ್ಷ ಆರ್ಡರ್ಗಳನ್ನ ಇಲ್ಲಿ ಡೆಲಿವರಿ ಮಾಡಿದ್ದಾರೆ. ಬಟ್ ಇಲ್ಲಿ ನೀವು ಗಮನಿಸ್ಬೇಕಾಗಿರೋದೇನು ಅಂತ ಅಂದರೆ, ಇದು ಬರೀ ಬ್ಲಿಂಕಿಟ್ ಮತ್ತು ಝೊಮ್ಯಾಟೊದಲ್ಲಿ ನಡೆದಿರುವಂಥದ್ದು. ಅಂದರೆ ಇಷ್ಟು ಆರ್ಡರ್ ಬ್ಲಿಂಕಿಟ್ ಝೊಮ್ಯಾಟೊದಲ್ಲಿ ಆಗಿದೆ ಅಂತ ಅಂದರೆ, ಇನ್ನು ಝೆಪ್ಟೋ, ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಎಷ್ಟು ಡೆಲಿವರಿ ಪ್ಲ್ಯಾಟ್ಫಾರ್ಮ್ಗಳಿದೆ, ಎಲ್ಲರಲ್ಲೂ ಕೂಡ ಎಷ್ಟು ಆರ್ಡರ್ಗಳನ್ನ ಅವತ್ತು ಡೆಲಿವರಿ ಮಾಡಿವರು ಗೊತ್ತಾ? ಈಗ ಸುಮ್ಮನೆ ಅವಾಗ ಸ್ಟ್ರೈಕು ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಎಷ್ಟು ಹೇಳ್ತಾವ, ತಲೆ ಕೆಡ್ಸ್ಕೊಂಡು ಕೆಲಸ ಮಾಡ್ತಿಲ್ದವರು ಅವತ್ತು ಎಷ್ಟೊಂದು ಜನ ಇದ್ದಾರೆ. ಈ ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ನಾವು ಸಪೋರ್ಟ್ ಮಾಡಬೇಕು ಅವ್ರಿಗೆ, ಯಾರೊಬ್ರು ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಸಪೋರ್ಟ್ ಮಾಡಬೇಕು ಅವ್ರಿಗೆ ಅಂತ ಹೇಳ್ಬಿಟ್ಟು ಮಾಡಿರೋರು ಮಾಡಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ, ಅವ್ರು ಮಾಡಿರೋದು ವೇಸ್ಟು. ಈಗ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ರು ಅವ್ರುಗಳೇ ಎಲ್ಲ ಡ್ಯೂಟಿ ಮಾಡಿದ್ದಾರೆ. ಅಂದರೆ ಮಾಡೋರು ಕೂಡ ಎಷ್ಟು ಬೆಳಗ್ಗೆ ಹೊತ್ತು ಅಷ್ಟೇ ಮಾಡಿರೋದು. ಬೆಳಗ್ಗೆ ಒಂದು 10 ಗಂಟೆಯಿಂದ ಒಂದು 4 ಗಂಟೆವರೆಗೂ ಮಾಡಿದ್ರು ಅಷ್ಟೇ. ಎಲ್ಲರಿಗೂ ಕೂಡ ಗೊತ್ತು ಸಾಯಂಕಾಲನೇ ಆರ್ಡರ್ ಬರೋದು ಜಾಸ್ತಿ ಅಂತ ಗೊತ್ತು. ಬಟ್ ಸಾಯಂಕಾಲ ಟೈಮಲ್ಲಿ ಏನು ಮಾಡಿದ್ರೆ ಅಂತಂದರೆ, ಆ್ಯಸ್ ಯೂಶ್ವಲ್ ಡ್ಯೂಟಿನ ಸ್ಟಾರ್ಟ್ ಮಾಡಿದರೆ. ಡ್ಯೂಟಿ ಸ್ಟಾರ್ಟ್ ಮಾಡಿ ಈಗ ರೆಕಾರ್ಡ್ ಬ್ರೇಕಿಂಗ್, ಝೊಮ್ಯಾಟೊದಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಆರ್ಡರ್ ಕೂಡ ಇವಾಗ ಡೆಲಿವರ್ ಮಾಡಿದ್ದಾರೆ. ಅದರಿಂದಾಗಿ ಏನು ಝೊಮ್ಯಾಟೊ CEO ಇದ್ರೋ ಅವರು ಫುಲ್ ಖುಷಿಯಾಗ್ಬಿಟ್ಟು ಅವರು ಕೂಡ ಇವಾಗ ಟ್ವೀಟ್ ಮಾಡಿದರೆ, ನಾವೇನಾರು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಯಾವುದೇ ಆದಂಥ ತೊಂದರೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ತಿಳಿಸಿದರೆ. ಮೊದಲನೇದಾಗಿ ಮೇಯ್ನ್ ಉದ್ದೇಶ ಇದು 100% ವರ್ಕ್ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಅದರಿಂದನೇ ಆಗಲಿ, ಅದ್ರ ಬಗ್ಗೆ ಸಪೋರ್ಟ್ ಮಾಡೋದಾಗಲಿ, ಅದ್ರ ಬಗ್ಗೆ ವೀಡಿಯೋನಾದ್ರೂ ಮಾಡ್ತಾ ಇಲ್ಲ ನಾನು. ಏನಕ್ಕೆ ಅಂತ ಅಂದರೆ, ಒಂದು ಹೇಳ್ತಾ ಇಲ್ವಾ, ಒಂದು ಒಗ್ಗಟ್ಟು ಅಂದ್ರಲ್ಲಿ, ಒಂದು ಯೂನಿಟಿ ಆಗಲಿ ನಮ್ಮ ಡೆಲಿವರಿ ಜಾಬಲ್ಲಿ ಇದ್ದೋ ಇಲ್ಲ. ಇನ್ನೊಂದೇನಂತ ಅಂದರೆ, ಈ ಥರ ಪ್ರೊಟೆಸ್ಟ್ ಮಾಡೋದೆಲ್ಲ ನಾವು ಯೂಟ್ಯೂಬಲ್ಲೂ ಕೂಡ ನಾವು ಮಾಡೋಕ್ಕಂಗಿಲ್ಲ ಅಂತಂದರೆ ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದೆಲ್ಲ ಇದೆಯಲ್ಲ, ಇದೆಲ್ಲ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಹೇಳೋಂಗಿಲ್ಲ. ಏನಕ್ಕೆ ಅಂತ ಅಂದರೆ, ಆಲ್ರೆಡಿ ಕಮ್ಯುನಿಟಿಯಲ್ಲಿ ಅದು ನಮಗೆ ಮೆನ್ಷನ್ ಆಗಿಬಿಟ್ಟಿರುತ್ತೆ, ಈ ಥರ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು. ಆ ಥರ ಯಾವುದೇ ಕೆಲಸ ನಾವು ಮಾಡಿದ್ರು ಕೂಡ ನಮ್ಮ ID ಡೈರೆಕ್ಟಾಗಿ ಬ್ಲಾಕ್ ಆಗುತ್ತೆ. ಇಷ್ಟು ವರ್ಷದಿಂದ ಕಷ್ಟಪಟ್ಕೊಂಡು ನಾವು ಒಂದು ಚಾನಲ್ನ ಗ್ರೋತ್ ಮಾಡ್ಕೊಂಡು ಬಂದಿರ್ತೀವಿ. ಯಾವುದೋ ಒಂದು ವಿಷಯಕ್ಕೋಸ್ಕರ
ಫುಲ್ಲು ಚಾನಲ್ನೇ ಹೊರಟೋಗುವಂಥ ಚಾನ್ಸಸ್ ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಇರುತ್ತೆ. ಈ ಥರ ಹೇಳಿದ್ರೆ ಈ ಥರ ಮಾಡಿ ಅಂತ ನಾವು ಹೇಳಿದ್ರೆ ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟಾಗಿ ನಮ್ಮ ಮೇಲೇ ಆ್ಯಕ್ಷನ್ ಆಗುತ್ತೆ. ಈಗ ಕಂಪ್ನಿಯವರು ಕೂಡ ನೋಡ್ತಾ ಇರ್ತಾರೆ, ಕಂಪ್ನಿಯವ್ರಿಗೆ ಏನಾದ್ರು ಮಿಸ್ ಆಗಿ ಈ ವಿಡಿಯೋ ಸಿಕ್ತು ಅಂತ ಅಂದರೆ ಅವರು ಲೀಗಲ್ ಆ್ಯಕ್ಷನ್ ತೊಗೊಳ್ತಾರೆ, ಜೊತೆ ನಮ್ಮ ಅಕೌಂಟ್ ಎಲ್ಲ ಹೊರಟೋಗುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ತುಂಬ ತೊಂದರೆ ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರನೇ ನಾನು ವೀಡಿಯೋ ಮಾಡಲಿಲ್ಲ. ಅಂದರೆ ನಿಮಗೊಂದು ಕ್ಲಾರಿಟಿ ಸಿಗಬೇಕಾಯ್ತು, ಏನಕ್ಕೆ ಮಾಡಲಿಲ್ಲ ಇವರು ಅನ್ನೋದೊಂದು ಡೌಟ್ ನಿಮ್ಗೆ ಇರುತ್ತಲ್ಲ, ಅದಕ್ಕೋಸ್ಕರ ಇದು ಏನು ಕ್ಲಾರಿಟಿ ಇತ್ತು ಅದನ್ನು ತಿಳಿಸ್ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಅಂತಾನೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಎಷ್ಟು ಅರ್ನ್ ಮಾಡಿದ್ರಿ ನೀವು ಅವತ್ತು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಬೈ ಗೈಸ್.